ಮಾತಾಡೋದು ಬಂದ್ ಮಾಡಿ ದಯಮಾಡಿ ಓನ್ಲಿ 2 ನಿಮಿಷದಿಂದ 3 ನಿಮಿಷ ಓನ್ಲಿ ಇಷ್ಟೇ. ಈ ಇಡೀ ಜೀವನಕ್ಕೆ ಏನ್ ಬೇಕಲ್ಲ ಕೊಟ್ಬಿಡ್ತೇನೆ. ಟೈಮ್ ಸಿಕ್ಕರೆ ಒಂದು ದಿನ ಬಂದು ತೆಗಡೆ ನೀವು ಊರಿಗೆ ಹೋಗುವಾಗ ಬಂದು ಒಂದು ಅರ್ಧ ಗಂಟೆ ಕ್ಲಾಸ್ ಮಾಡ್ತೇನೆ. ಓಂ ಶಾಂತಿ ಎಲ್ಲರಿಗೆ. ನಾನು ನಿಮ್ ಸಂಬಂಧಿಕ. ನನ್ನ ಹೆಸರು ಶಿವಾನಂದ. ನಮ್ದು ಬಿಜಾಪುರ ಹತ್ರ ಒಂದು ಹಳ್ಳಿ ಬರುತ್ತೆ ತೇಲ್ಸಂಗ್ ಅಂತ ಹೇಳಿ. ಇಲ್ಲಿ ಬಂದು 35 ವರ್ಷ ಆಯ್ತು. ಮೌಂಟ್ ಆಬುದಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ 20 ಜಾಗಗಳು. ಒಂದು ಮನಮೋಹನಿ ನೀವು ಹೇಳಿ ನಿಂತಿರಲ್ಲ ಹಂಗೆ ಇದೊಂದು ಗ್ಲೋಬಲ್ ಹಾಸ್ಪಿಟ್ಲು, 100 ಬೆಡ್ ಹಾಸ್ಪಿಟ್ಲು, 300 ಜನ ಕೆಲಸ ಮಾಡ್ತಾರೆ, 30 ಜನ ಡಾಕ್ಟರ್ಸು, 15 ಜನ ನಾವು ಕನ್ನಡದವ್ರು ಇಲ್ಲಿ ಸೇವೆ ಮಾಡ್ತೀವಿ. ಮೌಂಟ್ ಆಬುದಲ್ಲಿ ಒಂದು ದಿನ ಹಿಂಗೆ ನಡೆದು ಹೋದ್ರೆ 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬಂತು. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಭೂಮಿಗೆ ತಾವು ಕಾಲಿಟ್ಟಿದ್ದೀರಿ. ನಿಮ್ಮನ್ನು ಕರ್ಕೊಂಡ್ಬಂದವರು ಸ್ವಯಂ ಪರಮಾತ್ಮ. ಅಣ್ಣವರು ಅಕ್ಕವರು ನಿಮಿತ್ತಿರ್ತಾರೆ ಬಂದವ್ರ ಜೊತೆಯಲ್ಲಿ, ಬಿ ಕೆ ಅಣ್ಣವರು ಅಕ್ಕವರು. ಆದ್ರೆ ನಿಮ್ಮನ್ನು ಕರ್ಕೊಂಬಂದವ ಪರಮಾತ್ಮ. 35 ವರ್ಷ ಮುಂಚೆ ನನಗೆ ಪರಮಾತ್ಮ ಇಲ್ಲಿ ಕರ್ಕೊಂಡ್ಬಂದಿದ್ದ. ನೀವು ಬಂದಿರಿ, ನನಗೆ ಖುಷಿ ಆಯಿತು. ಇನ್ನು ಊರಿಗೆ ಹೋಗಿ ಇಡೀ ಜೀವನದಲ್ಲಿ ವಜ್ರ ಆಗುವಂಥ ಕಾರ್ಯ ಮಾಡಬೇಕು. ನಿಮ್ಮ ಜೀವನ ವಜ್ರವಾಗ್ತದೆ, ಇಡೀ ಜೀವನ ಖುಷಿಯಾಗಿರ್ತದೆ. ಈ 5 ಬಂಗಾರದ ಬೆರಳು ನೆನಪಿಟ್ಕೋಬೇಕು. ಏನಪ್ಪ ಮೌಂಟ್ ಆಬು ಬಂದೀವು, ಏನು ತೊಗೊಂಡು ಹೋಗ್ಬೇಕು, ಇಷ್ಟು ತೊಗೊಂಡು ಹೋದ್ರೆ ಸಾಕು, ನೀವು ಏನು ತೊಗೊಂಡು ಹೋಗೋದು ಬೇಡ, ನಿಮ್ಮ ಜೀವನ ದೇವತೆ ಆಗ್ತದೆ. 5 ಬೆರಳು ಊಟದ ಬಗ್ಗೆ, ಏನು ಊಟ ಮಾಡಬೇಕು, ಯಾವಾಗ ಉಣ್ಬೇಕು, ಯಾವಾಗ ಮನ್ಕೋಬೇಕು ಎಲ್ಲ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ನಿಮ್ಗೆ ಯಾವಾಗ ನೀರು ಕುಡಿಬೇಕು ಅನ್ನಿಸ್ತದಲ್ಲ 1 ಗ್ಲಾಸ್ ಅಥವಾ 2 ಗ್ಲಾಸು ಬಿಸಿನೀರನ್ನು ಕುಡಿಬೇಕು. ಒಂದು ಚೆನ್ನಾಗಿದ್ದ ಮಗ್ಗನ್ನು ಏನಂತಾರೆ ಚರಿಗೆ ಏನಂತಾರೆ ನೀವು ಲೋಟ, ಒಂದು ಲೋಟ ತಂದಿಡಿ ಸ್ಟೀಲ್ ಒಳ್ಳೆದು, ಅದರಲ್ಲಿ ನೀರು ಇಟ್ಬಿಡಿ. ರಾತ್ರಿ ಪರಮಾತ್ಮ ಎದುರಿಗೆ ಇಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಅದು ನೀರು ಕುಡಿ. ನೀರು ಹೆಂಗೆ ಕುಡಿಬೇಕಂದ್ರೆ ಚಾಯ್ ಕುಡ್ದಂಗೆ ಕುಡಿಬೇಕು, ನಿಧಾನವಾಗಿ ಕುಡಿಬೇಕು. ಯಾವಾಗಲೂ ನೀರು ಕುಡಿರಿ, ಕೂತ್ಕೊಂಡು ಕುಡಿದು ಕಲಿ. ಊಟ ಮಾಡೋಕ್ಕಿಂತ ಮೊದಲು ಕಂಪಲ್ಸರಿ ಇಷ್ಟು ತರಕಾರಿಯನ್ನು ತಿನ್ನಿ. ತರಕಾರಿಯನ್ನು ತಿನ್ನೋ ಪದ್ಧತಿ ಮಾಡ್ಕೋತ ಹೋಗಿ. ಸೌತೆಕಾಯಿ, ಗಜ್ಜರಿ, ನಿಮಗೆ ಏನು ಸಿಗ್ತದಲ್ಲ ಅದು ಏನು ತಿನ್ನಕ್ಕಾಗ್ತದೆ ತಿನ್ನಿ. ಫಸ್ಟು ರಾ ಕಚ್ಚಾ, ಅಲ್ಲಿಂದ ಬೇಯಿಸಿದ ಆಹಾರ ಊಟ ಮಾಡಿ. ಇದು ನೆನಪಿಟ್ಕೋರಿ. ಊಟ ಮಾಡೋಕ್ಕಿಂತ ಮೊದಲ, ಊಟ ಆದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿ. ನೀರನ್ನು ಯಾವಾಗಲೂ ಶಾಂತಿಯಿಂದ ಕುಡಿದು ಸಮಾಧಾನದಲ್ಲಿ ಕುಡಿ. ಸಕ್ಕರೆ ಜಾಗದಲ್ಲಿ ಕಪ್ಪು ಬೆಲ್ಲ, ಎಲ್ಲಿ ಸಕ್ಕರೆ ಯೂಸ್ ಮಾಡ್ತಿರಲಿ ಆ ಜಾಗದಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡಿ. ಚಾಯ್ ಕುಡಿಬೇಕಂದ್ರೆ ಸಕ್ಕರೆ ಹಾಕಲ್ಲ ಚಾಯ್ ಮಾಡಿ ನಂತರ ಒಂದು ಇದು ಸಿಗ್ತದೆ ಕಪ್ಪು ಬೆಲ್ಲ. ಅದಕ್ಕೇನಂತಾರೆ ಅಂದ್ರೆ ದೇಸಿ ಗೂಡು ಅಂತಾರೆ. ಆ ಬೆಲ್ಲವನ್ನು ಸ್ವಲ್ಪ ಅದರಲ್ಲಿ ಕೂಡ್ಸ್ಕೊಂಡ್ಬಿಟ್ಟು ಕುಡಿ. ರುಚಿ ಬೇಕಲ್ಲ ಬೆಲ್ಲವನ್ನೇ ಯೂಸ್ ಮಾಡಿ. ಅಲ್ಲಿಂದ ಉಪ್ಪನ್ನು, ಬಿಳಿ ಉಪ್ಪನ್ನು ಬಂದ್ ಮಾಡಿಬಿಟ್ಟು ಸೇಂದ್ರ ಲವಣ ಉಪ್ಪನ್ನು ಯೂಸ್ ಮಾಡಿ. ರಾತ್ರಿ ಊಟ ಯಾವಾಗಲೂ ಮನ್ಕೊಳ್ಳೋಕ್ಕಿಂತ 2 ಗಂಟೆ ಮೊದಲು ಊಟ ಆಗಬೇಕು. 6 ಗಂಟೆಗೆ ಊಟ ಮಾಡ್ರೆ ಭಾಳ ಚಲೋ. 7, 8 ಲಾಸ್ಟ್, ಎಮರ್ಜೆನ್ಸಿ ಓಕೆ. ಊಟ ಮಾಡೋ ಮುಂದೆ ಒಂದು ನೇಮ ತಗೊಳ್ಳಿ. ಇಲ್ಲಿ ಮೊಬೈಲು, ಇಲ್ಲಿ ಊಟ, ಅಲ್ಲಿ TV, ಅವ್ರ ಬಗ್ಗೆ ಇವ್ರ ಬಗ್ಗೆ ಕಸ ಎಲ್ಲ ತುಂಬ್ಕೊಂಡು ಊಟ ಮಾಡಬೇಡಿ. ಶಾಂತಿಯಿಂದ ಭಗವಂತನಲ್ಲಿ ಊಟ ಮಾಡಿ. ಎಮರ್ಜೆನ್ಸಿ ಇದೆ ಮಾತಾಡಿ, ಇಲ್ಲಾಂದ್ರೆ ಮೌನವಾಗಿ ಊಟ ಮಾಡಿ. ಅನ್ನದಂತೆ ಮನಸ್ಸು ಶುದ್ಧ ಊಟವನ್ನು ಮಾಡಿ. ನೀವು ದೇವರಿಗೆ ನೈವೇದ್ಯ ಕೊಡ್ತಿರಲ್ಲ ಅಂಥ ಶುದ್ಧ ಊಟವನ್ನೇ ಮಾಡಬೇಕು. ಯಾಕಂದ್ರೆ ಆಹಾರದ ಮ್ಯಾಗ ಜೀವನ ಇದೆ. ಆಧಾರದಿಂದ ಮನಸ್ಸಿನಿಂದ ಜೀವನ ತಯಾರಾಗ್ತದೆ. ಇನ್ನು ಊಟ ಆದ ನಂತರ ಇಷ್ಟು ಎಳ್ಳು ತಿನ್ನಬೇಕು. ಹಸಿ ಎಳ್ಳು, ಕಪ್ಪು ಎಳ್ಳು ತಿನ್ನಿರಿ, ಬಿಳಿ ಎಳ್ಳು ತಿನ್ನಿ, ನಿಮ್ಗೆ ಯಾವ್ದು ಸಿಗ್ತದೆ ಎಳ್ಳು ತಿನ್ನಿ. ಎಳ್ಳು ಯಾಕೆ ತಿನ್ನಬೇಕಂದ್ರೆ ಕ್ಯಾಲ್ಸಿಯಂ ಹೆಚ್ಚಾಗ್ತದೆ. 1 ಲೀಟ್ರ್ ಹಾಲು, 10 ಲೀಟ್ರ್ ಹಾಲು ಕುಡಿದು ಎಷ್ಟು ಕ್ಯಾಲ್ಸಿಯಂ ಸಿಗ್ತದೆ, 1 kg ಎಳ್ಳಲ್ಲಿ ಅಷ್ಟು ಸಿಗ್ತದೆ. ಹಾಲಿನಕ್ಕಿಂತ 10 ಗುಣ ಹೆಚ್ಚಿಗೆದ ಎಳ್ಳು. ಇಷ್ಟು ತಿನ್ನಿ, ಹಸಿ ಎಳ್ಳನ್ನೇ ತಿನ್ನಬೇಕು. ಬೇಕಂದ್ರೆ ಬೇಸಿಗೆಯಲ್ಲಿ ತಿನ್ನಬೇಡಿ, ಉಳ್ಕಿದ ತಿನ್ಸವೇ ತಿನ್ನಿ. ಇನ್ನು ತಪ್ಪಲು ಪಲ್ಯ ಏನಂತೀರಿ ನೀವು, ಸೊಪ್ಪುಗಳನ್ನು ಯೂಸ್ ಮಾಡಿ. ಬಿಜಾಪುರ ಸೈಡ್ ತಪ್ಪಲು ಪಲ್ಯ ಅಂತಾರೆ. ನೀವು ಸೊಪ್ಪುಗಳನ್ನು ಯೂಸ್ ಮಾಡಬೇಕು. ವಿಟಮಿನ್ ಇದು ಸಿಗ್ತದೆ. ಮತ್ತು ಬೆಳಗಿನ ಜಾವ ಸೂರ್ಯನ ಕಿರಣಗಳು ಬರ್ತಾವಲ್ಲ, ನಿಂತ್ಕೊಂಬೇಡಿ ಸೂರ್ಯನ ಎದುರುಗಡೆ 2 ನಿಮಿಷ ನಿಂತ್ಕೊಳ್ಳಿ. ಬೆಳಗ್ಗೆ ರಾತ್ರಿ ಇಂಥ ಡೇ ಟೈಮ್ದಲ್ಲಿ ಎಲ್ಲ ನೆನಪಿರಲಿ. ಮಾರ್ನಿಂಗು ಸೂರ್ಯ ಹುಟ್ಟಿದ 1 ಗಂಟೆ ಒಳಗಡೆ. ಓಕೆ. ಇನ್ನು ಊರಿಗೆ ಹೋಗಿ ಏನು ಮಾಡಬೇಕು, ನಿನ್ನೆವರೆಗೆ ನೀವು ಏನು ಮಾಡಿದ್ರೆ ನಾನು ಏನೂ ಕೇಳೋದಿಲ್ಲ. ನಾಳೆಯಿಂದ ಏನು ಮಾಡಬೇಕು ಈ ಬೆರಳು ನೆನಪಿಟ್ಕೋ. ಚಿಕ್ಕ ಬೆರಳು ಹೇಳ್ತದೆ. ಬೆಳಗ್ಗೆ 5 ಗಂಟೆಗೆ ಏಳುವಂಥ ಅಭ್ಯಾಸ ಮಾಡಿ. ಮುಂಚೆ ಯಾರು 5 ಗಂಟೆಗೆ ಹೇಳ್ತಿರ್ತಿರಲ್ಲ ಅವರು ಏನು ಮಾಡಿ 4 ಗಂಟೆಗೆ ಹೇಳಿ. ನಾನು 3 ಗಂಟೆಗೆ ಹೇಳ್ತೀನಿ. 35 ವರ್ಷದಿಂದ 2 ಲಾಭದ. ಬೇಗ ಹೇಳೋದ್ರಿಂದ ಮಾನಸಿಕ ಸ್ಥಿತಿ, ಆರೋಗ್ಯ ಎರಡೂ ಚೆನ್ನಾಗಿರ್ತದೆ. ಇದು ಬೆರಳು. ಈ ಬೆರಳು ನೆನಪಿಟ್ಕೋಬೇಕು. 2ನೇ ಬೆರಳು ಹೇಳ್ತದೆ ಊಟ ಮಾಡೋದ್ರಿಂದ ಸೈಲೆಂಟಾಗಿ ಊಟ ಮಾಡಂತ ಹೇಳ್ತದೆ, ಊಟದ ಬೆರಳು. 3ನೇ ಬೆರಳು ಏನು ಹೇಳ್ತಾರೆ, ರಾತ್ರಿ 10 ಗಂಟೆಗೆ ಮನ್ಕೋಬೇಕು. 5 ವರ್ಷದ ಮಗುವಾಗಿ ಮನ್ಕೋಬೇಕು. ಎಲ್ಲ ಮರ್ತು ಬಿಟ್ಟು ಸಣ್ಣ ಕೂಸಾಗಿ ಭಾವ ನೆನಪು ಮೇಲೆ ಊಟ. 9 ಗಂಟೆಗೆ ಮನ್ಕೊಳ್ಳೋದು ವಜ್ರ, 10 ಗಂಟೆಗೆ ಮನ್ಕೊಳ್ಳೋದು ಬಂಗಾರ, 10ವರೆಗೆ ಬೆಳ್ಳಿ.
11ಕ್ಕೆ ಐರನ್, 12ಕ್ಕೆ ರಾಕ್ಷಸ. ನಿಮ್ಮ ಮುಂದೆ ಎಲ್ಲ ಇಟ್ಟಿರ್ತೀರಿ, ನೀವೇನ್ ಮಾಡ್ತೀರಿ? ಬಂಗಾರ ತಗೋತೀರಿ, ವಜ್ರ ತಗೋತೀರಿ. ಅದಕ್ಕೆ ಜಲ್ದಿ ಮನ್ಕೋಬೇಕು. ಎಮರ್ಜೆನ್ಸಿಯಾ ನೋ ಪ್ರಾಬ್ಲಮ್. ಸುಮ್ಮನೆ ಆ ಸೀರಿಯಲ್ ನೋಡಿದೆ, ಆ ಟಿವಿ ನೋಡಿದೆ, ಏನು ಸಿಗ್ತದ್ರಿಂದ ಡೇ ಟೈಮ್ದಲ್ಲಿ ನೋಡಿ, ಆದ್ರೆ ರಾತ್ರಿ ಬೇಗ ಮನ್ಕೋ. ಅದಕ್ಕೆ ಹೇಳ್ತಾರೆ, ಹಿಂದಿಯಲ್ಲಿ ಹೇಳ್ತಾರೆ 10,000 ಬಸ್ ಅಂತ ಹೇಳಿ. ಬಸ್ ಅಂದ್ರೆ ಮುಗಿತು. ಒಂದು ಮನುಷ್ಯನಿಗೆ 3 ಸರ್ಕಲ್ ನಿದ್ದೆ ಬೇಕು, 10ರಿಂದ 4 ಬೆಸ್ಟ್ ನಿದ್ದೆ. ಅದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ. ಮನ್ಕೊಳ್ ಮುಂದೆ 3 ನಿಮಿಷ 5 ವರ್ಷದ ಮಗುವಾಗಿ ಮನ್ಕೊಳ್ಬೇಕು. 3 4ನೇ ಬರಲ್ಲ ಹೇಳ್ತದೆ, ಇಡೀ ಜೀವನದಲ್ಲಿ ಸುಖಿಯಾಗಿರ್ಬೇಕಂದ್ರೆ ಒಂದು ಸಣ್ಣ ಕೆಲಸ ಮಾಡ್ಲಕ್ಕೆ ಆಗ್ತದ. ನೀವು ಮಾಡಿ ಅರ್ಧ ಗಂಟೆ ಓಂ ಶಾಂತಿಗೆ ಡೈಲಿ ಹೋಗಿ. ನಿಮಗೇನೂ ನುಕ್ಸಾನ್ ಆಗೋದಿಲ್ಲ, ನಿಮಗೆಲ್ಲ ಫಾಯ್ದೆನೇ. ನಾನು ಇಡೀ ಜೀವನ ಕೊಟ್ಟಿನಿ 35 ವರ್ಷ. ನೀವು ಅರ್ಧ ಗಂಟೆ ಆದರೂ ಕೊಡಿ. ಓಂ ಶಾಂತಿ ಒಳಗೆ 199 ಜನ ಲಗ್ನ, ಮದುವೆ, ಸಂಸಾರದವರು, ಪ್ರೇಯತ್ರಿ ಅಣ್ಣ ನೋಡಿ, ಸಂಸಾರಿಕರು ಇವರು ಸಂಸಾರ ಮಾಡ್ಕೊಂಡೇ ಮನೆಯಲ್ಲಿ ಓಂ ಶಾಂತಿ ಮಾಡ್ತಾರೆ. ಇಂಥವ್ರು 25 ಲಕ್ಷ. ನನ್ನಂಗ ಬಾಲ ಬ್ರಹ್ಮಚಾರ 1%. ನಾ ಇಡೀ ಜೀವನ ಕೊಟ್ಟಿನಿ, ನೀವು ಅರ್ಧ ಗಂಟೆ ಕೊಡಿ. ಏನ್ರಿ ಮೋಡಾಗ ಬಂದೀವು, ಭಾಳ ಚೆನ್ನಾಗಿತ್ತು, ತಿರುಗಾಡಿದ್ದು ಬೇಡ. ಒಳ್ಳೆ ಶ್ರೇಷ್ಠ ವ್ಯಕ್ತಿಗಳ ಆಯ್ತಾ. ಲಾಸ್ಟ್ನಲ್ಲಿ ಹೆಲ್ದಿ, ವೆಲ್ದಿ, ಹ್ಯಾಪಿ. ಯಾರ ಜೀವನದಲ್ಲಿ ಇವು 3 ಅದಾವಲ್ಲ, ಅವ್ರ ಜೀವನ ಸಂತುಷ್ಟ. ಹೆಲ್ದಿ, ತಂದೃಷ್ಟ, ಆರೋಗ್ಯ ಬೇಕಾ? ವೆಲ್ದಿ, ಹಣ ಬೇಕಾ? ಹಣ ಇಲ್ಲ ಏನು ಮಾಡ್ಲಿಕ್ಕಾಗೋದಿಲ್ಲ. ಖುಷಿ ಬೇಕು. ಖುಷಿ ಅಂದ್ರ ಏನೂ ಇಲ್ಲ, ಖುಷಿ ಇಲ್ಲ ಅಂದ್ರೆ ಅದಕ್ಕೆ 5 ಮಾತ್ರೆ ತಗೋಬೇಕು. ನಿಮ್ಮ ಮುಖ ನಗು ಮುಖ ಆದ್ರೆ ಕೊಡ್ತಿಲ್ಲ, ಸ್ವಲ್ಪ ನಗಬೇಕು. ಫಸ್ಟ್ ಮಾತ್ರೆ ತಾಳ್ಮೆ, ತಾಳಿದವನು ಬಾಳಿ. 2ನೇದು ಪ್ರೀತಿ, ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಪ್ರೀತಿ ಮಾಡ್ತಿರಲ್ಲ ಅಷ್ಟೇ ಮತ್ತೊಬ್ಬರನ್ನ ಪ್ರೀತಿ ಮಾಡಿ. 3ನೇದು ಶಾಂತಿ, ನಿಮ್ಮ ಮುಖದಾಗ ಗುಲಾಬಿ ಕಂಡಿರ್ಬೇಕು. ಏನಕ್ಕವ್ರು ನಿಮ್ಮ ಹೆಸರು? ಇವ್ರ ಹೆಸರು ಸರೋಜಮ್ಮ. ಜನ ಮಾತಾಡ್ಬೇಕಲ್ಲಿ, ಏನ್ರಿ ಆ ಸರೋಜಮ್ಮ ನೋಡ್ರಿ ದೇವ್ರಂತ ಹೆಣ್ಮಗಳು ಯಾವಾಗಲೂ ನಕ್ಕೋತಿರ್ತಾಳ.